ನಂಬಿಕೆಗೆ ಬೆಂಕಿ ಹಚ್ಚಿದ ಸಂಬಂಧ, ಪ್ರೇಮದ ಹೆಸರಿನಲ್ಲಿ ಪ್ರಾಣಹರಣ. ಇದು ಕೇವಲ ಒಂದು ಕ್ರೈಮ್ ಕಥೆಯಲ್ಲ, ಸಮಾಜದ ಮನಸ್ಸನ್ನೇ ನಡುಗಿಸೋ ದುರ್ಘಟನೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೆಜಿ ಕುಂಟನಹಳ್ಳಿ ಬಳಿ ನಿರ್ಜನ ಪ್ರದೇಶದಲ್ಲಿ ಕಾರು ಹೊತ್ತಿ ಉರಿದ ಘಟನೆ. ಆ ಕಾರಿನೊಳಗೆ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮಹಿಳೆಯ ಶವ, ಸ್ವಲ್ಪ ದೂರದಲ್ಲಿ ಪುರುಷನ ಸುಟ್ಟ ಬಟ್ಟೆಗಳು, ಮೊಬೈಲ್ ಪತ್ತೆ. ಮತ್ತೆ ಅದೇ ದಿನ ರಾತ್ರಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ. ಈ ಘಟನೆಯ ಹಿಂದೆ ಬೆಚ್ಚಿ ಬೀಳಿಸೋ ಸತ್ಯ ಹೊರಬಿದ್ದಿದೆ. ಮೃತ ಮಹಿಳೆ ಸರೋಜಾ ದೇವನಹಳ್ಳಿಯ ಪಿಯು ಕಾಲೇಜ್ನಲ್ಲಿ ಅತಿಥಿ ಕನ್ನಡ ಉಪನ್ಯಾಸಕಿ. ಕುಟುಂಬ, ಗಂಡ, ಮಗನೊಂದಿಗೆ ಬದುಕು ಸಾಗಿಸ್ತಾ ಇದ್ಲು. ಆದ್ರೆ ಆಕೆಯ ಜೀವನದಲ್ಲಿ ಪ್ರವೇಶಿಸಿದ್ದ ಅನೈತಿಕ ಸಂಬಂಧವೇ ಅವಳ ಅಂತ್ಯಕ್ಕೆ ಕಾರಣ ಆಯಿತು. ಪ್ರಿಯಕರ ರಾಮಾಂಜಿನಪ್ಪ ಯಲಹಂಕ ತಾಲೂಕಿನ ನಿವಾಸಿ. ಇಬ್ಬರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದ ವೇಳೆ ಪರಿಚಯ ಪ್ರೀತಿಗೆ ತಿರುಗಿ, ಪ್ರೀತಿ ಅಂಧ ಸಂಬಂಧಕ್ಕೆ ದಾರಿ ಮಾಡಿಕೊಡ್ತು. ಘಟನೆ ದಿನ ಏನಾಯ್ತು ಗೊತ್ತಾ? ಆಸ್ಪತ್ರೆಗೆ ಹೋಗೋದಾಗಿ ಹೇಳಿ ಮನೆಯಿಂದ ಹೊರಟ ಸರೋಜಾ ಮಧ್ಯದಲ್ಲೇ ಇಳಿದು ಪ್ರಿಯಕರನ ಕಾರಲ್ಲಿ ಪ್ರಯಾಣ ಮಾಡಿದ್ಲು. ನಂತರ ನಿರ್ಜನ ಪ್ರದೇಶದಲ್ಲಿ ಇಬ್ಬರ ನಡುವೆ ಮಾತುಕತೆ, ಮದುವೆ ಪ್ರಸ್ತಾಪ. ಆದ್ರೆ ಸರೋಜಾದ ನಿರಾಕರಣೆ. ಅಲ್ಲೇ ಪ್ರೀತಿ ಕೋಪಕ್ಕೆ ತಿರುಗ್ತು, ಕೋಪ ಕ್ರೌರ್ಯಕ್ಕೆ ಬದಲಾಯಿತು. ಮಾರಕಾಸ್ತ್ರದಿಂದ ಕೊಲೆ ಮಾಡಿ ಶವಕ್ಕೆ ಪೆಟ್ರೋಲ್ ಸುರಿದು ಕಾರಲ್ಲೇ ಬೆಂಕಿ ಹಚ್ಚಿದ್ದಾನೆ. ನಂತರ ಸ್ಥಳದಿಂದ ಪರಾರಿಯಾಗಿದ್ದ ಆತ ಪೊಲೀಸರು ಬೆನ್ನತ್ತಿದ್ದಾಗ ಕೊನೆಗೆ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇದು ಕೇವಲ ಒಂದು ಕ್ರೈಮ್ ಕಥೆಯಲ್ಲ, ವಿಶ್ವಾಸದ ಹತ್ಯೆ, ಕುಟುಂಬ ಮೌಲ್ಯಗಳ ಕುಸಿತ. ಅನೈತಿಕ ಸಂಬಂಧಗಳು ಕ್ಷಣಿಕ ಸಂತೋಷ ಕೊಡಬಹುದು, ಆದ್ರೆ ಅದರ ಅಂತ್ಯ ಭೀಕರ. ಕೋಪದ ಕ್ಷಣ ಜೀವನವನ್ನೇ ಸುಟ್ಟು ಹಾಕಬಹುದು. ಸಮಸ್ಯೆಗಳಿದ್ರೆ ಪರಿಹಾರ ಹುಡುಕಿ ಜೀವಗಳನ್ನ ನಾಶ ಮಾಡಬೇಡಿ. ಒಂದು ತಾಯಿ ಜೀವ ಕಳ್ಕೊಂಡ್ಲು, ಒಂದು ಮಗು ತಾಯಿ ಇಲ್ಲದೆ ಉಳಿತು, 2 ಕುಟುಂಬಗಳು ನಾಶವಾದ್ವು. ಪ್ರೀತಿ ಎಂದ್ರೆ ಕಾಪಾಡೋದು, ಕೊಲ್ಲೋದಲ್ಲ. ಜೀವನ ಅಮೂಲ್ಯ, ಕ್ಷಣಿಕ ಭಾವನೆಗಳಿಗೆ ಬಲಿಯಾಗಬೇಡಿ. ಈ ಘಟನೆ ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ.